ಅವ್ರದ್ದೊಂದು ಸೀರೆ ಇತ್ತು, ಅಪ್ಪಿ ತಪ್ಪಿ ನಮ್ಮ ಮನೇಲಿ ಸೇರ್ಕೋತು. ನನ್ನ ತಂಗಿ ಅದನ್ನ ಹಾಕೊಂಡು ಮೇಕಪ್ ಮಾಡ್ಕೊಂಡು ಪಾಪ ಒಂದು ಫೋಟೋ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ದಾಳೆ. ಅವಳು ಅದಕ್ಕೆ ಅನ್ಪ್ರೊಫೆಷನಲ್ ಯು ಪೀಪಲ್ ಆರ್ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿರೋದು. ಇದಿಷ್ಟು ಆಯ್ತಾ ಸರ್? ಇಷ್ಟೇ ಮ್ಯಾಟರ್ ಇರೋದು. ಲವ್ ಮ್ಯಾಟ್ರ್ ಒಳಗಡೆ ಸುಷ್ಮಿತಾ ಗೋಪಿನಾಥ್ ಅವ್ರ ಮ್ಯಾಟ್ರು ಬರ್ದೇ ಇರೋದಕ್ಕೆ ಸ್ಯಾರಿ ಮ್ಯಾಟ್ರ್ ಇಷ್ಟೇ ಆಗಿರೋದು. ಅದಾದ್ಮೇಲೆ ತಗೊಂಡು ಹೋಗಿದ್ದಾರೆ ಸುಮಾರು ಕಾಸ್ಟ್ಯೂಮ್ಸ್. ನಾನು ಹಿಡ್ಕೋಬೋದಾ ಶೂಟಿಂಗಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು. ಬಂಡಲ್ ಅಷ್ಟು ಎತ್ಕೊಂಡು ಹೋಗಿದ್ದಾರೆ. ಸೊ ಯಾಕಿದು ಹೀಗೆ ಅದನ್ನೆಲ್ಲ ಮಾತಾಡೋ ಆಗಿದೆ. ಇಲ್ಲಮ್ಮ ಏನೋ ಬೈ ಮಿಸ್ಟೇಕ್ ಬಂದಿದೆ, ನಿಮ್ಮೊಬ್ಬರದೇ ಅಲ್ಲ, ಎಲ್ಲ ಆರ್ಟಿಸ್ಟ್ಗಳ್ದು ಅವ್ರದ್ದು ಓನಾಗಿ ಏನು ಯೂಸ್ ಮಾಡ್ಕೊಂಡಿದ್ರು ಒಂದು ಸಾಂಗ್ಗೋಸ್ಕರ, ಶರ್ಟ್ಸ್ ಇರ್ಬೋದು, ಏನೇ ಇರ್ಬೋದು. ಎಷ್ಟು ಮಾತ್ರ ಆಗ್ಬಿಡುತ್ತೆ ಸರ್? ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ಅದೇನು ದೊಡ್ಡ ಹೆಚ್ಚಲ್ಲ ವಾಪಸ್ ತೆಕ್ಕೊಡ್ಲಿಕ್ಕೆ. ಸೊ ಅದು ತಗೊಳ್ಳೋ ಅಂಥ ರೀತಿ ಇರುತ್ತಲ್ಲ, ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ ಅನ್ನೋದಿರುತ್ತಲ್ಲ, ಅದು ಮ್ಯಾಟ್ರ್ ಆಗೋದು. ಯಾವ ಕ್ಯಾಮ್ರಾ ಎಲ್ಲಾನು ಒಂದ್ ಕಡೆ ನೋಡ್ತಾ ಇರ್ತೀನಿ. ಎಸ್ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಎಲ್ಲಾ ಕಡೆನೂ ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಟ್ಫಾಲ್ಗಳು ಬರ್ತಾವೆ. ಜನಗಳು ಸಿನಿಮಾ ನೋಡಿ, ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ, ನಾವೇನ್ ಹೇಳ್ಬೇಕು ಅಂತ ನಮ್ಮ ಕಮ್ಯುನಿಕೇಶನ್ ಏನಿತ್ತು ಅದು ಜನಕ್ಕೆ ತಲುಪಿದೆ. ಅದು ಸ್ಪ್ರೆಡ್ ಆಗ್ತಾ ಇದೆ, ನಿಧಾನಕ್ಕೆ ರಿಯಲಿ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಸ್ಪ್ರೆಡ್ ಆಗ್ತಾ ಇದೆ. ಎಸ್. ಇವಾಗ ಹೆಂಗ್ ಹೇಳೋದು, ಸಿನಿಮಾ ನೋಡಿದ್ರಿ ಫಸ್ಟ್ ನೀವೆಲ್ಲ, ಸಿನಿಮಾ ಹೇಗೆ ಅನಿಸ್ತು ಅಂತ ನಾನು ಫಸ್ಟ್ ನಿಮ್ಮನ್ನ ಕೇಳಬೇಕು, ಅದನ್ನ ಹೇಳಕ್ ಮುಂಚೆ. ವೆರಿ ನೈಸ್ ಸರ್. ಏನು ಅಂತ ಹೇಳಿದ್ರೆ, ಈಗ ಯಾವುದೇ ನಾನು ಫಸ್ಟ್ ನಮ್ಮ ಮನೇಲಿ ಸಿನಿಮಾ ಮಾಡ್ಬೇಕು ಅಂದಾಗ, ನಾನೇ ಅಲ್ಲ ಯಾರೇ ಸಿನಿಮಾ ಮಾಡ್ಬೇಕು ಅಂದಾಗಲೂ ಒಂದು ವಿಚಾರ ಹೇಳ್ತಾರೆ, ಹುಚ್ಚಿದ್ಯಾ ನೀಗೆ ಅಂತ ಹೇಳ್ತಾರೆ. ಅದೇ ಒಂದ್ ಹುಡುಗಿ ಕೇಳಿದ್ರೆ ಸುಮ್ಮರು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬಾ ದೊಡ್ಡ ರಿಸ್ಕು, ಅದಾಗಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡ್ಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವ್ರ ಅನ್ಕಂಡೀಷನಾಲಿಟಿ ಅಥವಾ ಅವ್ರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇರುತ್ತಲ್ಲ, ಅದು ತುಂಬಾ ತುಂಬಾ ಮಿಗಿಲಾದದ್ದು. ಅದೆಲ್ಲೋ ಒಂದ್ ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ನಮ್ಮ ಮೇಲೆ ಇಟ್ಟಿರ್ತಾರೆ. ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲಾ ವಿಚಾರಗಳು ಅವ್ರ ಹತ್ರ ಮಾತಾಡಿರ್ತೀವಿ. ಸಿನಿಮಾಗಳು ಹೆಂಗ್ ಬರುತ್ತೆ, ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಅದರಿಂದ ಏನ್ ಅವ್ರಿಗೆ ಔಟ್ಕಮ್ ಸಿಗುತ್ತೆ, ಎಲ್ಲ A to Z ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪರೇಷನ್ ಮಾಡ್ಕೊಂಡು ಸಿನಿಮಾ ಶೂಟಿಂಗ್ ಮಾಡಿದ್ವಿ. ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ ಸಿನಿಮಾ ಚೆನ್ನಾಗ್ ಆಯ್ತು. ಸಿನಿಮಾ ರಿಲೀಸ್ ಟೈಮಿಗೆ ಬಂತು. ಅವರು ಈ ಹಿಂದೆ ಅವ್ರದ್ದೊಂದು ಸಾಂಗ್ ಬಂದಿತ್ತು. ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ಬೇರೆ ಎಲ್ಲಾ ತರ ಬೆಳಗ ನಿಮ್ಗೆ ಗೊತ್ತಿದೆ. ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಅವ್ರು ಇದ್ದಾರೆ, ಅನಿತಾ ಭಟ್ರು ಇದ್ದಾರೆ, ಸೋನಲ್ ಮಾಂತೋರ್ ಇದ್ದಾರೆ, ಮತ್ತೆ ಸುಷ್ಮಿತಾ ಗೋಪಿನಾಥ್ ಇದ್ದಾರೆ. ಅಚ್ಯುತಣ್ಣ ನೀವೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ರು, ನಿಮ್ ಜೊತೆ ಎಲ್ಲ ಮಾತಾಡಿದ್ರು. ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರ ಬೇರೆ ಬ್ರಾಡ್ ಟ್ರಿಪ್ ಇಂದ ಬರಲಿಲ್ಲ. ಅನಿತಾ ಭಟ್ರು ಒನ್ಸ್ ಅಗೇನ್ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿದ್ರು. ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿ ಆದ್ರು. ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ, ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ರಿಗೆ ಪ್ರಾಮುಖ್ಯತೆ ಇರೋದಲ್ಲ, ಎಲ್ರಿಗೂ ಪ್ರಾಮುಖ್ಯತೆ ಸಮಾನವಾಗೇ ಇದೆ ಅಂತ ಅಂದ್ಬಿಟ್ಟು ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿದ್ದು. ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗ್ ಅಲ್ಲಿ, ನಮ್ಮ ಚಂದನ್ ಶೆಟ್ಟರ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗ್ ಅಲ್ಲಿ ನೋಡಿರ್ತೀರ, ತುಂಬಾ ಇಷ್ಟಪಟ್ಟಿರ್ತೀರ. ಆ ಸಿನಿಮಾ, ಆ ಸಾಂಗಿನ ಇಂಟರ್ವ್ಯೂ ಅಲ್ಲಿ ಅವರು ನಮ್ಮ ಲವ್ ಮ್ಯಾಟರ್ ಸಿನಿಮಾ ಹೆಸರನ್ನ ತಗೊಂಡು, ನಾನು ಸಹಜವಾಗಿ ನಾನು ಯೋಚನೆ, ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳ್ಬೇಕಾದ್ರೆ ನಾನು ಯಾವ್ದು ಮಾಡಿದೆ, ಲವ್ ಮ್ಯಾಟರ್ ಮಾಡಿದೆ ಅಂತ ಹೇಳ್ಕೊಂಡೆ ಕೆಲಸ. ಸೊ ಅವ್ರಿಗೊಂದು ಕಾನ್ಫಿಡೆನ್ಸ್, ನಂಬಿಕೆ, ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದಾಳೆ ಕ್ಯಾಮ್ರಾನ ಒಂದು. ಸೊ ಹೇಳಕ್ ಹೊರಟಿರೋ ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು, ಚೆನ್ನಾಗಾಯ್ತು ಸಾಂಗ್, ತುಂಬಾ ಸಂತೋಷ. ಅದಾದ್ಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ ಗಳು ಬರೋದು ನಿಂತೋಯ್ತು. ಅಲ್ಲಿ ತನಕ ಕನೆಕ್ಷನ್ ಅಲ್ಲಿ ಇದ್ದವರು, ಅಲ್ಲಿ ತನಕ ಲವ್ ಮ್ಯಾಟರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸ್ತಿದ್ದು, ಬೇರೆ ಇನ್ನೊಂದ್ ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರನ್ನ ರೆಫರೆನ್ಸ್ ಆಗಿ ತಗೋಬಹುದಾಗಿರೋಂಥವ್ರು ನಮ್ಗೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ರು. ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳಕ್ ಟ್ರೈ ಮಾಡಿದ್ರು ಸಿಗ್ತಾನೆ ಇರ್ಲಿಲ್ಲ. ಸೊ ನಾವು ಎಲ್ಲಾ ರೀತಿನೂ ಪ್ರಯತ್ನ ಪಟ್ಟಿದೀವಿ. ನಮ್ಮ ನಿರ್ಮಾಪಕರು, ಶಿ ಇಸ್ ಅ ಫೀಮೇಲ್, ಅವರೊಬ್ರು ಹೆಣ್ಣು. ಸೊ ಅವ್ರ ಕಡೆಯಿಂದನೇ ಮೋಸ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಹೋಗಿರೋದು, ಇಡೀ ಸಿನಿಮಾ ಟೈಮಲ್ಲೂ ಅಷ್ಟೇ, ಇವತ್ತು ಕೂಡ ಅಷ್ಟೇ. ಅದಾದ್ರೂ ನಮ್ಗೆ ಏನು ಕಮ್ಯುನಿಕೇಶನ್ ಬರ್ದಿದ್ದಾಗ
ತೀರಾ ನಾವು ಎಷ್ಟು ತಡಿಬೇಕು ಅಷ್ಟು ತಡೆದಿ ಅಟ್ಲೀಸ್ಟ್ ಓಕೆ ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕಂಗೆ ಏನು ಅಂತಂದ್ರೆ ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಏನು ಅವ್ರ ತಲೆಯಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ ಓಕೆ ಸಿನಿಮಾ ರಿಲೀಸ್ ಮಾಡೋಣ ಫಸ್ಟ್ ಅಂತ ನೋಡಿ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ರಿವ್ಯೂಸ್ಗಳು ಬಂದ್ಮೇಲೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕರಿತಾ ಇದ್ದಿದ್ದು ಯಾಕಂತ ಹೇಳಿದ್ರೆ ಟೀಮ್ ಅಲ್ಲಿ ಈಗ ಅಚ್ಯುತಣ್ಣ ಅಷ್ಟು ಎಲ್ರಿಗೂ ಗೊತ್ತಿರೋದು ಅಷ್ಟು ಈಸಿಯಾಗಿ ಎಲ್ಲರೂ ಕೈಗೂ ಸಿಗಲ್ಲ. ಅದು ಅವರ ಶೆಡ್ಯೂಲೇ ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬಾ ಕನ್ನಡ ಆಗ್ಲಿ, ತಮಿಳ್ ಆಗ್ಲಿ, ತೆಲುಗು ಆಗ್ಲಿ, ಹಿಂದಿ ಆಗ್ಲಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಿದ್ದಾರೆ. ಸುಮನ್ ರಂಗನಾಥ್ ಮೇಡಮ್ ಅಷ್ಟೇ, ಅನಿತಾ ಭಟ್ರು ಅಷ್ಟೇ, ಸೋನಲ್ಲು ಅಷ್ಟೇ. ಶೀಸ್ ಅವ್ರದೇ ಒಂದು ಇವಾಗ ಫ್ಯಾಮಿಲಿ ಲೈಫ್ ಇದೆ. ಅವ್ರು ಅದನ್ನ ಎಷ್ಟು ಅವರು ಅದನ್ನ ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೋಬಹುದಾಗಿತ್ತು ಅದನ್ನ ಸ್ಪೇಸ್ ಮಾಡ್ಕೊಟ್ರು. ಹೇಳಿದ್ರು ಕೆಲವು ಕಮ್ಯುನಿಕೇಶನ್ ನಮಗೂ ಕೊಟ್ಟಿದ್ರು, ಕೆಲವು ಕಮ್ಯುನಿಕೇಶನ್ಸ್ ಗಳು ಆಗಿದ್ದು ನಮ್ಮ ಅವ್ರ ಮಧ್ಯೆ. ನೀವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ ಇದೆಲ್ಲ ಬಿಡಿ ಓಕೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ ಮತ್ತೆ ಸರ್? ಅಗ್ರಿಮೆಂಟ್ ಅಲ್ಲಿ ನೀವು ಮಾರ್ಕೆಟಿಂಗ್ ಪೋರ್ಷನ್ ಅಂತ ಏನಿರುತ್ತಲ್ಲ ಅದು ಯಾವ ತರದಲ್ಲೂ ಅಗ್ರಿಮೆಂಟ್ ಅನ್ನೋ ತರ ಮಾಡ್ಕೊಂಡಿರ್ಲಿಲ್ಲ ಸರ್. ಮತ್ತೆ ಅಗ್ರಿಮೆಂಟ್ ಈಗ ನೀವು ಆ ಪೇಸ್ ಆಫ್ ಆಕ್ಟ್ರೆಸ್ ಕೂಡ ಅವ್ರು ಆಗಿರ್ಲಿಲ್ಲ. ಇವತ್ತೂ ಅಷ್ಟೇ ನಮ್ಮ ಸಿನಿಮಾ ಮಾಡ್ಬೇಕಾದ್ರೂ ಅಷ್ಟೇ, ಅವತ್ತು ಅಷ್ಟೇ, ಇವತ್ತು ಅಷ್ಟೇ ಒಂದು ಶಿ ಸ್ಟಿಲ್ ಕನ್ಸಿಡರ್ಡ್ ಆಸ್ ಎ ನ್ಯೂ ಕಮರ್, ಒಬ್ಬರು ಹೊಸದಾಗಿದ್ದಾರೆ. ಸೊ ನಾವು ಅವ್ರಿಗೆ ಹೇಳಿದ್ದು ಒಂದೇ ಮಾತಲ್ಲಿ ಏನ್ ಹೇಳಿದ್ದು, ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ, ಅನ್ಕಂಡೀಷನ್ ಆಗಿರ್ಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ಸಿನಿಮಾ ವಿಚಾರದಲ್ಲಿ ಬಂದಾಗ, ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರ್ಬೇಕು ಅಂತ ಅದನ್ನ ಮಾಡಿದ್ರು. ನಾವು ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಅವ್ರು ಸಪೋರ್ಟ್ ಮಾಡಿದೀವಿ. ಅವರು ಬರಕ್ ಆಗದೆ ಇದ್ದಾಗ ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದೀವಿ ಆ ಕೆಲಸಗಳನ್ನ. ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮ್ಗೆ, ಆಯ್ತು ನಾನು ಸಪೋರ್ಟಿಂಗ್ ನಿಲ್ತೀನಿ ಅನ್ನೋ ಟರ್ನ್ ಇತ್ತು. ಬಟ್ ಎಸ್ ಏನ್ ಮಾಡಕ್ಕಾಗಲ್ಲ, ಮಾತು ತಪ್ಪೋದು ಮತ್ತೆ ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನ್ ತಗೋತೀವಿ ಅದನ್ನೆಲ್ಲ ಒದ್ಯೋದು, ಅದು ಕೆಲವು ಸಲ ಬೇಜಾರ್ ತರುತ್ತೆ. ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ ಅವ್ರು ನಮ್ಮ ಪಾಲಿಸಿ ಅಲ್ಲ, ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ದಲ್ಲ. ನಮ್ಮ ಪಾಲಿಸಿ ಎನಿ ಟೈಮ್ ಅವರ ಸಕ್ಸಸ್ ಅಲ್ಲೂ ನಾವು ಪಾತ್ರಧಾರರಾಗಬೇಕು ಅನ್ನೋದೇ ನಾವು ಯೋಚನೆ ಮಾಡೋದು. ಎಸ್ ರೀಸೆಂಟ್ ಆಗಿ ಅವ್ರದೊಂದು ಆಲ್ಬಮ್ ಬರುತ್ತೆ, ಪ್ರೈವೇಟ್ ಒಂದು ಆಲ್ಬಮ್ ಬರುತ್ತೆ. ಆದ್ರೆ ಇಂಟರ್ವ್ಯೂ ಟೈಮ್ ನಲ್ಲಿ ಅವ್ರು ನಿಮ್ಮ ಸಿನಿಮಾದ ರೆಫರೆನ್ಸ್ ಇಟ್ಕೊಂಡು ಆ ಆಲ್ಬಮ್ ನ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಅವರು ಸ್ಟೆಪ್ ಬರ್ತಾರೆ. ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಯಾವುದೇ ರೀತಿ ಅಂತ ಪ್ರಮೋಷನ್ ಆಕ್ಟಿವಿಟಿ ಬರೋದಿರ್ಲಿ, ಸಿನಿಮಾ ರಿಲೇಟೆಡ್ ಪೋಸ್ಟ್ ಗಳನ್ನೂ ಆಗ್ತಿಲ್ಲ. ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡುವಂತವ್ರು ಅಂದ್ರೆ ಪ್ರಮೋಟಿಗೆ ಯೂಸ್ ಮಾಡುವಂತವ್ರು ಈಗ ಬರ್ತಿಲ್ಲ ಅಂದ್ರೆ ಏನ್ ಕಾರಣ ಇರ್ಬೋದು? ನಮ್ಗೆ ಅದು ಯಕ್ಷ ಪ್ರಶ್ನೆ. ಅದು ನಮಗೆ ಯಕ್ಷ ಪ್ರಶ್ನೆ ಇರೋದು ನಾವ್ ಇವಾಗ ನಿಮ್ಗಳ ಮೂಲಕ ಕೇಳ್ಬೇಕು ಹೊರಟಿರೋದು ಅಷ್ಟೇ. ಎಲ್ಲಾ ಮಾಧ್ಯಮಗಳ ಮೂಲಕ ಕೇಳಕ್ ಹೊರಟಿರೋದು ಒಂದೇ ಪಾಯಿಂಟ್, ಏನಾಗಿದೆ. ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ನಮ್ಮ ಸಿನಿಮಾ ಹೆಸರು ತಗೊಂಡು ಬೇರೆ ಕಡೆ ಕೆಲಸಗಳು, ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದ್ರೆ ಅಫ್ಕೋರ್ಸ್ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫರೆನ್ಸ್ ಅಲ್ಲೇ ಮಾತಾಡ್ತಾ ಇದೀವಿ. ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯೂ ತಗೊಂಡಾಗ ನಾವು ಕರೆದಾಗ ಯಾಕೆ ಬರ್ತಿಲ್ಲ, ಏನಾಯ್ತು ಅಂತ ಆ ಗ್ಯಾಪ್ ಅಲ್ಲಿ ಏನಾಗೋಯ್ತು. ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು, ಅಲ್ಲಿಗೆ ಹೊಸಬ್ರು ಅಂತ ಇದ್ರು, ಒಂದು ತುಂಬಾ ಜನ ಗೊತ್ತಿಲ್ಲದೆ ಇದ್ರು. ಇವಾಗ ಸ್ವಲ್ಪ ಆ ಸಾಂಗ್ ಮುಖೇನ ಒಂದಷ್ಟು ಜನ ಗೊತ್ತಿರ್ಬೋದು. ಸೊ ಆ ನೇಮು ಫೇಮು ಅದೊಂದು ಬಿಟ್ರೆ ಬೇರೆ ಏನೇನು ಬದಲಾವಣೆ ಆಗಿಲ್ಲ. ಅದಕ್ಕಿಂತ ಬಿಫೋರ್ ಅವ್ರು ನಮ್ಮ ಹತ್ರ ಕಮ್ಯುನಿಕೇಶನ್ ಅಲ್ಲಿ ಇದ್ರು. ಹೌದು. ಆಫ್ಟರ್ ಹರ್ ಇಂಟರ್ವ್ಯೂ ನೀವು ಇವಾಗ ಏನ್ ಹೇಳ್ತಾ ಇದೀರಾ, ಆ ಇಂಟರ್ವ್ಯೂ ಆಗೋದಕ್ಕೆ ಮುಂಚೆ ಅವರ ಸ್ವಭಾವದ ಚೇಂಜ್ ಆಗೋದಕ್ಕಿಂತ ನಡೆದೆ ನಮ್ಮ ಅವರ ಸ್ಪೆಸಿಫೈ ಮಾಡಿದ್ರು ಸಿಚುವೇಶನ್ ನಮ್ಮ ಅವರ ಅಲ್ಲಿ ಏನೋ ಬದಲಾವಣೆ ಎಷ್ಟು ಸತಿ ಟ್ರೈ ಮಾಡ್ಬೇಕು, ಯಾವ ರೀತಿ ನಾನ್ ಟ್ರೈ ಮಾಡಿದ್ದಾಯ್ತು, ನಮ್ಮ ನಿರ್ದೇಶಕರ ಫ್ಯಾಮಿಲಿಯಿಂದ ಅವ್ರ ಸಿಸ್ಟರ್ಸ್ ಟ್ರೈ ಮಾಡಿದ್ದಾರೆ.